ಸಂಸದೆ ಪ್ರಿಯಾಂಕಾ ಗಾಂಧಿಯವರ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನು ಕೊಟ್ಟಿದೆ. ಸಂಸದೆ ಪ್ರಿಯಾಂಕಾ ಪ್ರತಿನಿಧಿಸುವಂತ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ, ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದೆ. ಕೇರಳದ ಮೇಪಾಡಿಯಲ್ಲಿ ಕಳೆದ ವರ್ಷ ಭೂಕುಸಿತಕ್ಕೆ ಏನು ಸಮಸ್ಯೆಗಳಾಗಿತ್ತು, ಅದರ ಪರಿಹಾರಕ್ಕಾಗಿ 10 ಕೋಟಿ ಬಿಡುಗಡೆಯಾಗಿದೆ. 100 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಈ ಅನುದಾನ ಬಳಕೆಯಾಗೋದಕ್ಕಿದೆ. SDRFನ ಅನುದಾನವನ್ನು ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಉಲ್ಲೇಖಿಸಿದೆ. ಪ್ರಿಯಾಂಕಾ ವಾದ್ರಾ ಸಂಸದೆಯಾಗಿರುವಂತ ವಯನಾಡು ಕ್ಷೇತ್ರಕ್ಕೆ ರಾಜ್ಯದಿಂದ 10 ಕೋಟಿ ಅನುದಾನವನ್ನು ಘೋಷಿಸಲಾಗಿದೆ. ರಾಜ್ಯ ಸರ್ಕಾರ 10 ಕೋಟಿ ಪರಿಹಾರವನ್ನ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಕೊಟ್ಟಿದೆ. ಕಳೆದ ವರ್ಷದ ಏನಲ್ಲಿನ ಭೂಕುಸಿತ ಸಂಭವಿಸಿತು, ಅಲ್ಲಿ 100 ಮನೆಗಳನ್ನು ಕಟ್ಟಿಕೊಡುವಂತ ಯೋಚನೆಯನ್ನು ರಾಜ್ಯ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರ ಕೊಡೋದ್ರಲ್ಲಿ ತಪ್ಪಲ್ಲ, ಬಟ್ ನಮ್ಮಲ್ಲೇ 108 ಸಮಸ್ಯೆಗಳಿದ್ದಾವೆ. ಇದನ್ನ ಬಿಟ್ಟು ಪ್ರಿಯಾಂಕಾ ವಾದ್ರಾ ಅವರು ಸಂಸದೆ ಅನ್ನೋ ಕಾರಣಕ್ಕಾಗಿ ಕೊಡ್ತಾ ಇದ್ದಾರಾ ಆ ಕ್ಷೇತ್ರಕ್ಕೆ? ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಸಮಸ್ಯೆಗಳಾಗಿದೆಯಲ್ಲ, ಆಗ ಕೊಟ್ಟಿಲ್ಲ. ಕೇರಳದ ವಯನಾಡು ಕ್ಷೇತ್ರದ ಮೇಲೆ ಮಾತ್ರ ಯಾಕೆ ಪ್ರೀತಿ? ಅದೇ ಇಲ್ಲಿ ಕೇಳಬೇಕಾಗಿರುವಂಥ ಪ್ರಶ್ನೆ. ಕೇರಳದ ವಯನಾಡಿನಲ್ಲಿ ಆನೆ ತುಳಿದು ಯಾರನ್ನೋ ವ್ಯಕ್ತಿಯನ್ನ ಕೊಂದ್ರೆ ಕರ್ನಾಟಕದಿಂದ ಪರಿಹಾರ ಘೋಷಣೆ ಮಾಡಲಾಗುತ್ತೆ. ವಯನಾಡಿನಲ್ಲಿ ಈ ಹಿಂದೆ ಕರ್ನಾಟಕದಿಂದ 10-15 ಲಕ್ಷ ರೂಪಾಯಿ ಪರಿಹಾರ ಘೋಷಿಸ್ತಾರೆ. ಅವ್ರು ತಗೊಂಡ್ರ ತಗೊಳ್ಳೋದಿಲ್ವಾ ಅದು ಬೇರೆ ವಿಚಾರ, ಬಟ್ ಘೋಷಣೆ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಸಂಸದರಾಗಿದ್ರು ಅಲ್ಲಿ. ಈಗ ಕೇರಳದಲ್ಲಿ ಭೂಕುಸಿತ ಸಂಭವಿಸಿತು ಅಂತ ನಾವು 10 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ, 100 ಮನೆಗಳನ್ನು ಕಟ್ಟಿಕೊಡ್ತೀವಿ. ಮಾನವೀಯತೆ ಒಂದು ಲೆಕ್ಕ ಸರಿ, ಮಾನವೀಯತೆ ಕೇರಳಕ್ಕೆ ಮಾತ್ರ ಅನ್ವಯ ಆಗೋದು. ನಮ್ಮಲ್ಲೇ 1000 ಸಮಸ್ಯೆಗಳಿದ್ದಾವೆ. ಇದನ್ನು ಬಿಟ್ಟು ನಾವು ಕೇರಳಕ್ಕೆ ಪರಿಹಾರ ಕೊಡ್ತೀವಿ, ಮನೆ ಕಟ್ಟಿಕೊಡ್ತೀವಿ ಅಂತ ಹೊರಟಿದ್ದೀವಿ. ಉತ್ತರಾಖಂಡದಲ್ಲಿ ಸಮಸ್ಯೆ ಆಯಿತು, ಜಮ್ಮು ಕಾಶ್ಮೀರದಲ್ಲಿ ಸಮಸ್ಯೆ ಆಯಿತು, ಬಿಹಾರದಲ್ಲಿ ಸಮಸ್ಯೆ ಆಯಿತು, ಉತ್ತರ ಪ್ರದೇಶದಲ್ಲಿ ಸಮಸ್ಯೆ ಆಯಿತು. ಅದು ಕೂಡ ನಮಗೆ ಬೇರೆ ರಾಜ್ಯಗಳೇ ತಾನೆ, ಅಲ್ಲಿಗಿಲ್ಲ. ವಯನಾಡಿಗೆ ಮಾತ್ರ ಯಾಕದು? ವಯನಾಡಿನ ಮೇಲೆ ಯಾಕೆ ಪ್ರೀತಿ? ಎರಡನೆಯದು, ಕೇರಳದಲ್ಲಿ ಇರೋದು ಇವರದೇ ಸರ್ಕಾರ, ಇವರದೇ ಮಿತ್ರ ಪಕ್ಷದ ಸರ್ಕಾರ, CPM ಸರ್ಕಾರ. ಇವರು ಒಟ್ಟಿಗೆ ಎಲೆಕ್ಷನ್ಗೆ ಹೋದವರು. ಕಳೆದ 2024 ಎಲೆಕ್ಷನ್ನಲ್ಲಿ ಒಟ್ಟಿಗೆ ಎಲೆಕ್ಷನ್ಗೆ ಹೋಗಿದ್ದು. ಸೈದ್ಧಾಂತಿಕ ಸ್ನೇಹಿತರು ಇವರು. ಅಂತ ಸರ್ಕಾರ ಇರೋ ಜಾಗಕ್ಕೆ ನಾವು ಯಾಕೆ ಕೊಡಬೇಕು ದುಡ್ಡು? ಕರ್ನಾಟಕದ ದುಡ್ಡನ್ನ ಕೇರಳ ಸರ್ಕಾರದಿಂದಲೇ ತೆಗೆದುಕೊಳ್ಬಹುದು. ಇದು ಕೇಳಬೇಕಾಗಿರುವಂತ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.